ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಏನು ಮಾಡ್ಬೇಕು ಅಂದ್ಕೊಂಡಿರೋದು ಇವತ್ತು ಹೆಲ್ತಿ ಹೈ ಪ್ರೋಟೀನ್ ಚಾಕ್ಲೇಟ್ ಬಾರ್. ಸೊ ಅದೇನೋ ಹೇಳಿದ್ಲು ಅವಾಗಿಂದ ನನಗೆ ಅದು ಇನ್ನೂ ನನ್ನ ತಲೆಗೆ ಬರ್ತಿಲ್ಲ ಏನೇನು ಮಾಡ್ತಾರೆ ಅಂತ. ಟಿ ಶರ್ಟ್ ಅರ್ಧ ಹಾಕ್ತಾರೆ. ಸೊ ಅದನ್ನ ಇವಾಗ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನೇನು ಬೇಕು ಅದನ್ನೆಲ್ಲ ಆರ್ಡರ್ ಮಾಡಿದ್ದೀವಿ ಇವಾಗ. ಸೊ ಅದು ಬಂದಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಮತ್ತು ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಮಮ್ಮಿ ಇವತ್ತು ಇಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ. ಮತ್ತು ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಅಕ್ಕಗೆ ರಜಾ ಇವತ್ತು ಆಫೀಸು. ಸೊ ಇವಾಗ ಮಾಡಿಬಿಟ್ಟು ಮಮ್ಮಿ ಬರೋಷ್ಟಲ್ಲಿ ರೆಡಿ ಮಾಡಿಬಿಟ್ಟು ಮಮ್ಮಿಗೆ ಟೇಸ್ಟಿಂಗ್ ಇದೆ ಕೇಳೋಣ. ಮತ್ತು ಅಕ್ಕಗೆ ಪನ್ನೀರ್ ಸಮಥಿಂಗ್ ಏನೋ ಬೇಕು ಅಂದಿದ್ದಾಳೆ, ಪನ್ನೀರ್ ರೋಲ್ ಏನೋ. ಸೊ ಅದನ್ನು ಮಾಡಿಕೊಡೋಣ. ಸೊ ಇದು ಒಂದು ಕುಕ್ಕಿಂಗ್ ವ್ಲಾಗ್ ಅಂದ್ಕೊಳ್ಳಿ. ಸರ್ಪ್ರೈಸ್ ಬಂತ ಅಷ್ಟು ಬೇಗ? ಸೊ ಇದು ಬಂದಿದೆ, ಇನ್ನೂ 5 ಮಿನಿಟ್ಸ್ ತೋರಿಸ್ತಿತ್ತು. ಸೊ ಓಕೆ, ಇನ್ನೂ ಬಂದಿದ್ದಾನೆ, ಇನ್ನೂ ಖುಷಿನಿ. ಇವಾಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ಕೋ, ಇವಾಗ ಹೋಗಿ ಒಂದೊಂದೇ ಸ್ಟಾರ್ಟ್ ಮಾಡುವ ಬನ್ನಿ. ಲೆಟ್ಸ್ಕೋ. ಕುಣಿತಾ ಇರ್ತಾಳೆ ನಮ್ಮ ಅಕ್ಕ. ಇವಾಗ ಫಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ? ಅದೇ ಇದು ಚಾಕ್ಲೇಟ್ ಮಾಡೋಣ ಅಥವಾ ಪನ್ನೀರ್ ಸ್ಟಾರ್ಟ್ ಮಾಡೋಣ? ಹೊಟ್ಟೆ ಹಸಿತಿದೆ. ಸೊ ಊಟ. ಸೊ ಲೆಟ್ಸ್ಕೋ, ಫಸ್ಟ್ ಊಟ ಮಾಡೋಣ. ನೋಡಿ, ಇದು ವ್ಲಾಗ್ ಮಾಡಕ್ಕೆ ಬಿಡ್ತೀರಾ ನೀನು ಆ ಓರಿಯೋ? ನಿಜ ಹೇಳಿ ಆಯ್ತು. ತುಂಬಾ ಉಪದ್ರ ಮಾಡ್ತಿದ್ದಾನೆ. ಆ ಡೋರ್ ಹಾಕ್ಬಿಟ್ಟು ಬಂದಿದ್ದೀನಿ, ಇಬ್ರು ಆಚೆ ಹೋಗ್ಬಿಟ್ಟು ಈ ಡೋರ್ ಬಂದು ತಟ್ತಾ ಇದ್ದಾರೆ. ಏನು ಮಾಡೋಣ? ಸೊ ಇವಾಗ ಏನು ಅಂದರೆ ಬೆಳಿಗ್ಗೆನೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೇಡಮ್ ಗೊತ್ತಿಲ್ಲ ಅನ್ಸುತ್ತೆ, ಗೊತ್ತಾ? ಫ್ರಿಜ್ಜು ಬಂದು ತೆಗೆದು ಎಲ್ಲ ನೋಡ್ತಾ ಇರ್ತಾಳೆ. ಏನಾದರೂ ಒಂದು ನಾನು ಅಡುಗೆ ಮನೆಗೆ ಬಂದಿಲ್ಲ ಅನ್ಕೊಂಡಿದ್ದೀನಿ. ಬಂದ್ಬಿಟ್ಟು ಸರ್ಪ್ರೈಸ್. ನಾನು ಸ್ನಾನ ಮಾಡಕ್ಕೆ ಹೋಗಕ್ಕೆ ಮುಂಚೆ ನಾನು ಮಾಡ್ಬಿಟ್ಬಿಟ್ಟು ಹೋಗಿದ್ದೆ. ಸರಿ, ನಾ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಏನಾದರೂ ಒಂದು ನೀಟಾಗಿ ಮಾಡಕ್ ಬಿಡ್ತಾಳ? ಇಲ್ಲ, ಆಲ್ರೆಡಿ ಬಂದು ನೋಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋಣ ಇವ್ರಿಗೆ? ಫ್ರಿಜ್ಜಲ್ಲಿ ಇರೋದು ಏನು ಬಿಡಲ್ಲ. ಅಪ್ಪ ಹೇಳಿದ್ದಾರೆ ನಾವು ಹುಟ್ಟಿರೋದೇ ತಿನ್ನಕ್ಕೆ ಅಂತ. ಏನ್ ಗೊತ್ತಾ, ಇರೋ 4 ದಿನ ಚೆನ್ನಾಗಿ ಜೀವನದಲ್ಲಿ ಊಟ ಇರಬೇಕು, ಆದ್ರೆ ಊಟನೇ ಜೀವನ ಆಗ್ಬಾರ್ದಲ್ವಾ? ನಮ್ ವಿಷಯದಲ್ಲಿ ಹೆಂಗ್ ಗೊತ್ತಾ, ಊಟದಲ್ಲಿ ಜೀವನ ಇರುತ್ತೆ, ನಿಮ್ದ್ರಲ್ಲಿ ಜೀವನನೇ ಊಟದಲ್ಲಿ ಇರಲ್ಲ. ಕೊಡ್ಬೇಕು, ನೋಡೋಣ. ಆಯ್ತು. ಸೊ ಇವಾಗ ಫಸ್ಟ್ ಪನ್ನೀರ್ ಮಾಡ್ಬೇಕು, ಮತ್ತೆ ಚಪಾತಿ ಮಾಡ್ಬೇಕು. ಅಯ್ಯೋ, ವರ್ಕ್ ಫ್ರಮ್ ಹೋಮ್ ಅಮ್ಮಮ್ಮ ಅಂದ್ರೆ ಒಂದ್ ವೀಕಿಂದ ಕೊಟ್ಟಿದ್ದಾರೆ. ಯಪ್ಪ, 1 ವೀಕಿಂದ ಅದು ಮಾಡ್ಕೊಡು, ಇದು ಮಾಡ್ಕೊಡು, ಇದು ಮಾಡ್ಕೊಡೋದು. ನಾನು ಆಕ್ಚುಲಿ ನಾನು ಮಾಡ್ಕೊಂತೀನಿ, ನನಗೆ ನಾನು ಮಾಡ್ಕೊಂತೀನಿ. ಇನ್ ಸೆನ್ಸ್ ಯಾವ ತರ ಅಂದ್ರೆ ಡಯಟ್ ಫುಡ್ ಎಲ್ಲ ನಾನು ಮಾಡ್ಕೊಂತ ಇರ್ತೀನಲ್ಲ, ಸೊ ಹಂಗ್ ಮಾಡ್ಕೊಂತ ಇರ್ತೀನಿ. ನಾನು ಜಿಮ್ಗೆ ಸೇರೋಕ್ಕಿಂತ ಮುಂಚೆ ತಿಂತಾನೆ ಇರ್ಲಿಲ್ಲ. ಜಿಮ್ಗೆ ಸೇರಿದ್ಮೇಲೆ ಜಾಸ್ತಿನೇ ತಿಂತಿದ್ದೇನೆ ಅಂತ ಬಲ್ಕಿಂಗ್ ಅಲ್ಲಿ ಇರೋದು. ಸೊ ಅವಳಿಗೆ ಡಯಟ್ ಸಪ್ರೇಟ್, ಐ ಮೀನ್ ಯಾವ ತರ ಅಂದ್ರೆ ಡಯಟ್ ಡೈಲಿದು ಲೈಫ್ ಸ್ಟೈಲ್ ಅವಳಿಗೆ ಸಪ್ರೇಟ್ ಇರೋದ್ರಿಂದ, ಸೊ ಅವಳಿಗೆ ಸಪ್ರೇಟ್ ಹೇಳ್ತಾರೆ, ನನಗೆ ಸಪ್ರೇಟ್ ಹೇಳ್ತಾರೆ. ಅದ್ರ ಪ್ರಕಾರ ಅವಳು ತಿಂತಾ ಇದ್ದಾಳೆ, ಅದ್ರ ಪ್ರಕಾರ ನಾನು ತಿಂತಾ ಇದ್ದೀನಿ. ಸೊ ಅದ್ರ ಪ್ರಕಾರ ಇಬ್ರು ಮಾಡ್ಕೊಂಡು ತಿನ್ನೋದಿದೆಯಲ್ವಾ? ಅಲ್ಲಿ ನೋಡಿ, ಅವಳಿಗೆ ದಯವಿಟ್ಟು ನಾನು ಹೇಳಲ್ವಾ, ದಯವಿಟ್ಟು ಕೆಲಸ ಇದ್ರೆ ಫ್ರೀ ಆಗಿರ್ಬೋದು. ಅದ್ರ ಜೊತೆ ಇದೊಂದು ಓರಿಯೋ. ಸೊ ಫಸ್ಟ್ ಪನ್ನೀರ್ ಮಾಡಿ ಚಪಾತಿ ಮಾಡಿ ಮಮ್ಮಿ ಇವತ್ತು ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಟೊಮೆಟೊ ಗೊಜ್ಜೇನೋ ಮಾಡಿಟ್ರು ಬೆಳಿಗ್ಗೆನೆ. ಸೊ ಇವಾಗ ಪನ್ನೀರು ಚಪಾತಿ ಫಸ್ಟ್, ಅದು ಸೆಕೆಂಡ್ ಚಾಕ್ಲೇಟ್ ಬಾರಾ. ಸೊ ಲೆಟ್ಸ್ ಗೋ. ವ್ಲಾಗ್ ಮಾಡು ಆನ್ ಮಾಡು ಅಂತಿದ್ದೆ. ಏನು ಎಂತ ಹೇಳಿದ? ಚಪಾತಿ ಮಾಡ್ತೇನೆ ಅಂತ ಹೇಳಿದ. ನಿನ್ ಮುಖ ಚಪಾತಿ ಎಲ್ಲ ಇದು ಅವ್ನು ತರ್ಸಿರೋದು ಜಸ್ಟ್ ರೆಡಿಮೇಡ್. ಹಿಂಗ್ ಹಾಕಿ ಹಿಂಗ್ ಮಾಡ್ಲಿಕ್ಕೆ ನಂಗೆ ಬರ್ತದೆ. ದಿಸ್ ಇಸ್ ವಾಟ್ ಯು ಕಾಲ್ ಕುಕ್ಕಿಂಗ್? ಆಯ್ತು, ಅದನ್ನ ಮಾಡೋದು ಬೇಡವಾ? ಮತ್ತೆ ಹಂಗೆ ತಿಂತೀಯ ನೀನು? ಅದನ್ನ ಮಾಡೋದು ಅಂದ್ರೆ ಅದನ್ನ ಮಾಡೋದು, ಚಪಾತಿ ಮಾಡೋದು ಅನ್ನೋದು. ಹೌದಾ? ಚಪಾತಿ ಒಂದೇ ಮಾಡ್ತಿರೋದ? ಪನ್ನೀರ್ ಇವಾಗ ಯಾರು ಮಾಡ್ತಾರೆ? ಇದನ್ನ ಯಾರು ಬೇಯಿಸ್ತಾರೆ? ಹೌದಂತೆ. ಅದನ್ನ ಎಲ್ಲಿ ಇಡಬೇಕು ಅಂತಾನೆ ಗೊತ್ತಿಲ್ಲ. ಇವಾಗ ಚಪಾತಿ, ಇವಾಗ ಇದನ್ನೆಲ್ಲ ಕಮೆಂಟ್ ಹಾಕಿ ಅವನಿಗೆ ಬ್ಯಾಡ್ ಕಮೆಂಟ್ಸ್ ಪ್ಲೀಸ್. ಸರಿ ಆಯ್ತು, ಇವಾಗ ಪನ್ನೀರ್ ಮಾಡೋಣ. ಲೆಟ್ಸ್ಕೋ. ಇದು ನಾವು ಗ್ಯಾಸಲ್ಲಿ ಮಾಡೋದು ಬೇಡ ಅನ್ಕೊಂಡ್ರೆ, ಬಿಕಾಸ್ ಇದು ಏನಂತೀವಿ, ಅದು ಪನ್ನೀರ್ ಇವಾಗ ಗ್ಯಾಸಲ್ಲಿ ಮಾಡಕ್ ಹೋದ್ರೆ ಚಪಾತಿ ಮಾಡೋ ಇದಾಗುತ್ತೆ, ಮತ್ತೆ ಅವಳಿಗೇನೋ ಬೇಕೆಲ್ಲ ಮಾಡಬೇಕು. ಸೊ ಅದ್ರ ಬದಲು ಇದ್ರ ಪಾಡಿಗೆ ಇದಾಗ್ತಾ ಇರುತ್ತೆ ಪನ್ನೀರು. ಅಷ್ಟರಲ್ಲಿ ನಾವು ಇದು ಮಾಡ್ಕೊಳೋಣ ಅಂತ ನಮ್ಮ ಪ್ಲಾನ್ ಇದ್ದಿತ್ತು. ಮಿಸ್ ಆಗಿದೆ, ಆದ್ರೂ ಮಮ್ಮಿ ಕ್ಲೀನ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ. ವ್ಲಾಗ್ ಮಾಡಬೇಕು ಅಂದಿದ್ದಕ್ಕೆ ಒಂದೊಂದೇ ಸಾಕಷ್ಟು ಪೇಷನ್ಸ್ ಇಲ್ಲ. ನಮ್ಮ ಅಕ್ಕ ಬಿಟ್ರೆ ಡ್ರೋನ್ ಶಾಟ್ ತೆಗೆದಿದ್ದಾನೆ. ನನ್ನ ಹೈಟ್ ಇದ್ದು ಡ್ರೋನ್ ಬಿಟ್ರೆ ಇದು ಹತ್ತು ಬಿಡ್ತಾರೆ. ನೀನ್ ಚಂದ ಕಾಣ್ಬೇಕಲ್ಲ, ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಅಡಿಗೆ ಮಾಡ್ತಿರೋದು. ಹುಡುಗಿನವರೇ ಕಾರ್ಯಕ್ರಮ ಅಲ್ಲ. ಇದಾಯ್ತು, ಇದಾಗಿ ಎಷ್ಟು 180. Girls attention please. 180. This guy know how to cook. 10 minutes. 10 minutes. ಸೆಟ್ ಮಾಡಿದ್ಯಾ? ಅಷ್ಟೇ.
ಇದ್ರ ಪಾಡಿಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಚಪಾತಿ ನನ್ ಬೇಕು ಸಾಯ್ಸ್ ಬೆಕ್ಕುನ್ ತುಳಿದು ಬಿಟ್ಟು ವಿಡಿಯೋ ಆಫ್ ಮಾಡ್ಬಿಡ್ತಾಳೆ. ಮಾಡೋ ತಪ್ಪು ವಿಡಿಯೋ ಆಫ್ ಮಾಡ್ಬಿಡ್ತಾಳೆ. ಬೆಕ್ಕುನ್ ತುಳಿದು ಪಾಪ ಅದ್ ನೋಡಿ, ಅದು ಮಂಗನ್ ಕೈ ಮಾನಿಕೆ ಕೊಟ್ರೆ ಹಿಂಗೆ ಆಗೋದಂತೆ. ಇವ್ರ ಕೈಯಲ್ಲಿ ಏನಾದ್ರು ಕೊಟ್ರೆ ಮಂಗನ್ ಕೈಯಲ್ಲಿ ಮಾನಿಕೆ ಕೊಡೋ ತರನೇ. ಎರಡು ಕಡೆನೂ ಇದೆ ಜುಕ್. ಸರಿ, ಪನ್ನೀರ್ ಆಗುತ್ತೆ ನಾನು 10 minutes ಅಲ್ಲಿ. ಅಷ್ಟರಲ್ಲಿ ಚಪಾತಿ ಮಾಡೋಣ. ಮಾಡುವ ಫಸ್ಟ್ ಏನ್ ಮುಖ್ಯ ಜೀವನದಲ್ಲಿ? ಏನ್ ಮುಖ್ಯ ಫಸ್ಟ್? ಸೋರು ಮುಖ್ಯ ಬಿಗಿಲು. ತಮಿಳ್ ಕನ್ನಡ ಬರಲ್ವಾ? ಊಟ ಮುಖ್ಯ ಗುರು. ಸರಿ ಗುರು, ಆಯ್ತು ಮಾಡೋಣ. ಕಾಫಿ ಮಾಡ್ಕೊಂತಾಳೆ, ಅದನ್ನ ಹಾಲಿನ ಫ್ರಿಜ್ಜಿಗೆ ಹಾಕಲ್ಲ. ಮಮ್ಮಿ ಬಂದ್ಬಿಟ್ಟೆ ಹಾಕ್ಬೇಕು. ಮಮ್ಮಿ ಬರೋದು 4 ಗಂಟೆಗೆ. ಹಿಂಗೋಗಿ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಏನ್ ಮಾಡೋಣ, ಬೆಕ್ಕು ಒಂದು 5 ಸತಿ ಹೇಳ್ಕೊಂತಾಳೆ. ಸೊ ಇರೋ ಗ್ಯಾಪ್ ಅಲ್ಲಿ ಕಂಟೆಂಟ್ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಸಿಗಲ್ಲ, ಆಮೇಲೆ ಆಫೀಸ್ಗೆ ಹೋಗ್ಬಿಡ್ತಾಳೆ. ಅದೇ ನೆಮ್ಮದಿ ಅನ್ಸುತ್ತೆ. ಸೊ ಇವಾಗ ಕಚ್ತಾ 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 ಕಚ್ಬೇಕು. ಮತ್ತೆ ಇನ್ನೇನು ಎಷ್ಟತಿ ಇದು. ಇವಾಗ ಚಪಾತಿ ಮಾಡುವ. ಇಟ್ಸ್ಕೊ. ಅದನ್ನ ಮಾಡೋದೇನು ತೋರ್ಸಲ್ಲ, ಅದು ನಾರ್ಮಲ್ ಆಗಿ ಎತ್ತು ಮಾಡೋದಷ್ಟೇ. ಬಿಟ್ರೆ ಇವಳು ಅದನ್ನು ತೋರಿಸ್ತಾಳೆ. ಅದಕ್ಕೆ ಅವಳ ಕೈಲಿ ಫೋನ್ ಕೊಡೋದು ಬೇಡ. ಚಪಾತಿ ಆದ್ಮೇಲೆ ಇರುದೇ ಅಲ್ಲಿ ರೆಡಿ ಮೇಡ. ರೆಡಿ ನಿಂತು ಆಯ್ತು. ಫೈನ್, ಓಕೆ. ಜಾಸ್ತಿ ಲೆಂತಿ ಆಗುತ್ತೆ, ಫೈಟ್ ಮಾಡೋದು ಬೇಡ. ಸರಿ, ಓಕೆ. ಬಂದಿದೆ. ಸೊ ಇದನ್ನ ಇವಾಗ ಮೆಲ್ಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಪ್ರೊಸೀಜರು. ಸೊ ಇವಾಗ ನಾವು ಇದು ಡಯಟ್ ಅಲ್ಲಿ ಇರೋದ್ರಿಂದ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ನಾರ್ಮಲ್ ಚಾಕ್ಲೇಟ್ ಯೂಸ್ ಮಾಡಬಹುದು. ಇದು ಹೆಸರೇ ಹೈ ಪ್ರೋಟೀನ್ ಚಾಕ್ಲೇಟ್ ಬಾರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಯೂಸ್ ಡಾರ್ಕ್ ಚಾಕ್ಲೇಟ್. ಸೊ ಗ್ಲಾಸ್ ಬೋಲ್ ತಗೊಂಡಿದ್ದೀನಿ, ಯಾಕಂದ್ರೆ ನಾನು ಓವೆನ್ ಅಲ್ವಾ. ಕಟ್ ಮಾಡಿ ಇದ್ರಲ್ಲಿ ಹಾಕೊಂಡಿದೀವಿ. ಇವಾಗ ಓವೆನ್ ಅಲ್ಲಿ ಇಡುವ. ಏನಂತೀರಾ ಸುರಕ್ಷಾ ಅವರೇ? ಕಂಫರ್ಟ್ ಎಲ್ಲ ಇದೆಯಲ್ರಿ ಅಡಿಗೆ ಮನೆ? ನಾನು ಏನಪ್ಪ ಇದು ಚಾಕ್ಲೇಟ್ ಅಂತ ನೋಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಚೆನ್ನ, ರೋಸ್ಟೆಡ್ ಚೆನ್ನ, ಮತ್ತೆ ಅದ್ರ ಜೊತೆ ಇದು ಏನಂತೀವಿ, ಏನಿದೆ, ಲ್ಯಾಂಡ್ ಡೇಟ್ಸ್, ಖರ್ಜೂರ. ಲ್ಯಾಂಡ್ ಡೇಟ್ಸ್ ತಗೊಂಡು ಮತ್ತೆ ಕೋಕೋ ಪೌಡರ್ ಸಾಕು. ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟಿದು? ಲೆಟ್ ಮೀ ಶೋ. ವೇಟ್ ಕೊಡಿ, ತೋರಿಸಿ. ವಿಲ್ ಪುಟ್ ದಿಸ್ ನೌ. ಇಲ್ಲಿ ನೋಡಿ, ಇಲ್ಲಿ ಚಾಕ್ಲೇಟ್ ಇದೆ. ವಿ ಆರ್ ನಾಟ್ ಶೇರಿಂಗ್ ದಿಸ್. ಐ ಆಮ್ ನಾಟ್ ಶೇರಿಂಗ್ ದಿಸ್. ಅದನ್ನೆಲ್ಲ ತೋರಿಸ್ಬೇಡ, ಬಾಯಲ್ಲಿ ಕಚ್ಚೋದೆಲ್ಲ. ಹೈಜಿನಿಕ್ ಆಗಿ ಮಾಡ್ತೀವಿ ಅನ್ಕೊಬೇಕು. ಅರೆ ಎಲ್ರು ಹಾಗೆ ಮಾಡೋದು, ಬನ್ನಿ ಸರ್. ಲೆಟ್ ಮೀ ಸಿ. ಸಾಕಾಗುದಿಲ್ಲ, ಇನ್ನೊಂದು ಹಾಕು. ಸಮಾಧಾನ ಒಂದಿದ್ರೆ ಹಾಕ್ಬೋದೇನೋ. 2 ಪ್ಯಾಕೆಟ್ಸ್ 15 ಗ್ರಾಮ್ಸ್ 2 ಪ್ಯಾಕೆಟ್ಸ್ ಹಾಕಿದ್ರೆ 30 ಗ್ರಾಮ್ ಸಾಕಾ? ಸಾಕು. ತಿಂದ್ಬಿಟ್ಟು ಅಂತ ರಿಯಾಕ್ಷನ್ ಕೊಡ್ತೀನಿ. ಸಂಡೇ ಸುಮ್ನೆ ಇರು. ಅಕ್ಕ ಹಾಗಾದ್ರೆ ನಿನ್ಗೆ ಕನ್ಫರ್ಮ್ ಇಲ್ಲ ನೀನ್ ಮಾಡೋದು ಚಂದ ಇರ್ತದಂತ. ನಾನ್ ಮಾಡೋದು ಚೆನ್ನಾಗಿರುತ್ತೆ. ದೆನ್ ಬಿ ಕಾನ್ಫಿಡೆಂಟ್. ನನ್ನ ಶಿಷ್ಯ ಅವ ನೀವೆಂತ ಮಾಡ್ತಿದ್ದೀರಿ? ಅಡಿಗೆ ಮನೆಗೆ ಬರಲ್ಲ. ಇದು 2 ಪ್ಯಾಕೆಟ್ ಹಾಕಿದ್ದೀನಿ. 15 ಗ್ರಾಮ್ಸ್ 2 ಪ್ಯಾಕೆಟ್ ಹಾಕಿದ್ದೀನಿ. ಸಾಕು ಅನ್ಸುತ್ತೆ. ಇವಾಗ ಒಂದ್ಸತಿ ಗ್ರೈಂಡ್ ಮಾಡಿ ನೋಡೋಣ. ಚಾಕ್ಲೇಟ್ ಏನಾದ್ರು ಇನ್ನೂ ಫ್ಲೇವರ್ ಇಲ್ಲ ಅಂದ್ರೆ ಇನ್ನೊಂದು ಪ್ಯಾಕೆಟ್ ಹಾಕೋಣ. ಓಕೆ, ಈ ಗ್ರೈಂಡ್ ಮಾಡೋ ತೆಗಿಬೇಕಾ? ಬೇಡ, ಗ್ರೈಂಡ್ ಮಾಡ್ಬಿಟ್ಟು ಸಿಗ್ತೀನಿ. ಕ್ಯಾಮ್ರಾಮನ್ ತುಂಬಾ ಎಫೆಕ್ಟ್ ಆಗ್ತಿದ್ದಾರೆ. ಅದು ಆದ್ರೆ ಹಿಂದೆಯಿಂದ ಆಗ್ತಿದ್ದಾರೆ. ನಿಮ್ದು ಚಂದ ಉಂಟಲ್ಲ ಬಾಡಿ ಶೇಪ್. ಅದು ಡಯಟ್ ಮಾಡ್ತಿದೀವಲ್ಲ, ಕೆಳಗಡೆ ಏನಕ್ಕಮ್ಮ ತೋರಿಸ್ತಿದ್ಯಮ್ಮ ತಾಯಿ? ನಮ್ಮ ಅಕ್ಕನ ಅಲ್ಲ, ನಿನ್ನನ್ ಶೂಟ್ ಮಾಡ್ಬೇಕಾ? ಅವನನ್ಸ ಶೂಟ್ ಮಾಡ್ಬೇಕಲ್ಲ. ಸೊ ಇವಾಗ ಇದು ಮಾಡ್ಬಿಟ್ಟು ನಿಮ್ದು ಮನೆಯಲ್ಲಿ ಒಳಗೆ ಉಂಟಾ? ಅದಕ್ಕೆ ಅಲ್ಲೇ ಕೊಟ್ಟಿರೋದಲ್ವಾ. ಎಂತ? ಓಹೋ, ಇದೆಲ್ಲ ಉಂಟಾ ಮನೆಯಲ್ಲಿ? ಅಡಿಗೆ ಮನೆಗೆ ಬರ್ಬೇಕು ಅನ್ನೋದಕ್ಕೆ. ಸಾರಿ ಬ್ರೋ, ಬಂದಿಲ್ಲ ಅಂದ್ರೆ ಇದು ಕ್ಯಾಪು ಮುಚ್ಚಕ್ ಆಗ್ತಿಲ್ಲ. ಇದು ನಮ್ಮ ಅಮ್ಮಗೆ ಸರಿ ಇದೆಲ್ಲ. ಓಕೆ ಫ್ಯಾಮ್, ಗ್ರೈಂಡ್ ಆಗ್ಬಿಟ್ಟು ಹಿಂಗ್ ಬಂದಿದೆ. ಇವಾಗ ಇದೊಂದು ಗ್ಲಾಸ್ ಬೋಲ್ ತಗೊಂಡಿದ್ದೀವಿ. ಇದಕ್ಕೊಂದು ಶೀಟ್ ಹಾಕಿ ನೀಟಾಗಿ ಅಂಟು ಕಂಪ್ರೆಸ್ ಮಾಡಿ ಒತ್ತು. ನನ್ನ ಪ್ರಕಾರ ಇದು ಫಸ್ಟ್ ಇದೊಂದು ಮಾಡೋಣಲ್ಲ. ಅಯ್ಯೋ ಸ್ವಾಮಿ, ಆ ಥರ ಪ್ರೆಸ್ ಮಾಡು. ಕ್ಲಿಯರ್ ಆಗಿ ಅದು ಈಕ್ವಲ್ ಆಗಿ ಬರಬೇಕು. ಪ್ರೆಸ್ ಮಾಡಿ ಬರ್ತಾನೆ. ಬೇಸ್ ಅಲ್ವಾ ಇದು? ಅಲ್ವಾ ತಾನೇ? ಎಸ್, ಇದು ಬೇಸ್ ತಾನೇ ಇದು. ಅದ್ರ ಮೇಲೆ ಚಾಕ್ಲೇಟ್ ಹಾಕೋದು. ಅಥವಾ ಇದ್ರ ಮೇಲೆ ಒಂದು ರೌಂಡ್ ಚಾಕ್ಲೇಟ್ ಒಂದು ಇದು ಮಾಡಿ ಮತ್ತೆ ಇದ್ರ ಮೇಲೆ ಅದು ಸಹ ಚಂದ ಇರ್ತದೆ. ಚಾಕ್ಲೇಟ್ ನೈಸ್ ಐಡಿಯಾ ಬ್ರೋ. ಮೆಲ್ಟ್ ಆಗಿ ಬಂದಿದೆ ಇದು ಡಾರ್ಕ್ ಚಾಕ್ಲೇಟ್.
ನಾನು ಬೇಕ್ರಿಯಲ್ಲಿ ಕೆಲಸ ಮಾಡಬೇಕು. ಹೋಮ್ ಮಿನಿಸ್ಟರ್ ಕಾಲ್. ಪಿಕ್ ಮಾಡು. ಓಕೆ, ಈಗ ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕಿ ಸಿಗುವ. ದೆನ್ ಇದನ್ನು ಹಾಕಿ ಮತ್ತೆ ವಿಡಿಯೋ ಶೂಟ್ ಮಾಡಿ ಸ್ಟಾರ್ಟ್ ಮಾಡ್ತೇನೆ. ಟಾಟಾ ಬಾಯ್. ಒಂದು ಸೆಕೆಂಡ್ ಲೇಯರ್ ಆಯಿತು. ಲೇಯರ್ ಆಗಿಬಿಟ್ಟು ಇವಾಗ ನೀಟಾಗಿ ಇದು ಮಾಡಿ ಇದ್ರ ಮೇಲೆ ಕ್ರೀಮ್ ಹಾಕ್ತಾ ಇದೀವಿ. ಅದ್ರ ಗ್ಯಾಪಲ್ಲಿ ಆಲ್ಮಂಡ್ ಕಟ್ ಮಾಡ್ಕೊಳ್ತಿದ್ದೇವೆ ಟು ಪುಟ್ ಇಟ್ ಆನ್ ದ ಟಾಪ್. ಪರವಾಗಿಲ್ಲ, ಚಾಕ್ಲೇಟ್ ಕರೆಕ್ಟಾಗಿ ಆಯಿತು. ಜಾಸ್ತಿ ನಾನು ಉಳಿಯುತ್ತೆ ಅನ್ಕೊಂಡಿದ್ದೆ. ಸಾರಿ, ಆರ್ಡರ್ ಮಾಡಿದಾಗ ಏನು ಅನ್ಕೊಂಡಿದ್ದೆ, ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೆ. ಉಳ್ದಿದ್ರೆ ನಾನಿದ್ದೆ, ಬಟ್ ಈಗ ಉಳಿಲಿಲ್ಲ. ಬಟ್ ಸ್ಟಿಲ್ ಉಳ್ದಿಲ್ಲ. ಗ್ಲಾಸ್ ಬಿಡಲ್ಲ ಬಿಡಿ ಇವತ್ತು ಸಾಯಂಕಾಲ ತನಕ. ಆಮೇಲೆ ವಾಶಿಂಗ್ ಮಾಡ್ತಾರೆ. ಇಲ್ಲ, ಒಂದು ರೌಂಡ್ ವಾಶ್ ಮಾಡಿರ್ತಾಳೆ ಅವಳೆ. ಸೊ ನೀಟಾಗಿ ಹಿಂಗೆ ಮಾಡಿ ಅದ್ರ ಮೇಲೆ ಟಾಪಿಂಗ್ಸ್ ಹಾಕಿ ಮತ್ತೆ ಮಾಡೋದು ಆಲ್ಮಂಡ್ ಹಾಕೋದು ಆಲ್ಮಂಡು ಡಯಟ್ ಟಾಪಿಂಗ್ಸ್ ಎಲ್ಲ ಹಾಕೋದು. ಸೊ ನೀಟಾಗಿ ಇವಾಗ ನೀಟಾಗಿ ಮಾಡಿ. ಅದೇಂತ ಅದು ನೀಟ್ ಕಾಣ್ತಿಲ್ಲ ಅಲ್ಲ, ಕೆಸರು ಥರ ಕಾಣ್ತುಂಟು. ತಿನ್ನೋದು ನೀವೆಲ್ಲ ಚಂದ ಆಗ್ತದೆ, ನೋಡ್ಬೇಕಿತ್ತೆ. ಕೆಸರು ತಿನ್ಬೋದು. ಇಟ್ಸ್ ಡಾರ್ಕ್ ಚಾಕ್ಲೇಟ್, ಹೆಲ್ದಿ. ನೆಕ್ಸ್ಟ್ ಇದನ್ನ ಅಷ್ಟೇ. ಇವಾಗ ಆಲ್ಮಂಡ್ ಕಟ್ ಮಾಡ್ತಿದ್ದೆ, ಶೂಟ್ ಮಾಡು ಅಂತ ಅಂದ. ಸೊ ಕಟ್ ಮಾಡಿ ಸಿಗ್ತೇನೆ. ಪೋಯ್ ನೀಟಾಗಿ ಕಟ್ ಮಾಡಿದಾಳೆ ಅಕ್ಕ. ಇದು ನೀಟಾಗಿ ಹಾಕೊಂಡು ಇದೇ ಇವಾಗ ಟಾಪಿಂಗ್ಸು ಎಲ್ಲ ಸದ್ಯಕ್ಕೆ ಅಲ್ಲಿ ಇಲ್ಲದಿದ್ರು ಸಾಧ್ಯ. ಎಲ್ಲ ಕಡೆ ಹಾಕು, ಚಂದ ಸಿಗ್ಬೇಕು ಬಾಯಿಗೆ. ಅದಕ್ಕೆ ಕೆಳಗಡೆಯಿಂದ ಹಾಕೊಂಡ್ಬರ್ಬೇಕಿತ್ತು ನಾವು, ಬೇಸಿಂದಾನೆ. ಇಲ್ಲ ಬರೀ ಮೇಲೆ ಹಾಕ್ಬಿಟ್ಟು ಅಷ್ಟೇ. ಫ್ರೀಜರ್ ಅಲ್ಲಿ ಇಟ್ಬಿಟ್ಟು 1 hour ಫ್ರೀಜರ್ ಅಲ್ಲಿ ಇಟ್ಬಿಟ್ಟು ನಾನು ನಕ್ಕಿ ಕಡಲೆಲ್ಲ ನೀರು ಆಚೆ ಬಂದ್ಬಿಟ್ಟು ಹೇಳ್ತೇನೆ ಯಾಕಂತ. ಫ್ರೀಜರ್ ಅಲ್ಲಿ ಇಟ್ಬಿಟ್ಟು 1 hour ಆದ್ಮೇಲೆ ಸಿಗುವ. ಲೆಟ್ಸ್ ಗೋ. ಬಾಯ್ ಬಾಯ್. ಇದಾಗಿರೋ ಕಾರಣ ಒಂದು ಕೆಲಸ ಮಾಡೋಣ, ಟೇಸ್ಟ್ ಕೊಡುವ ಫಸ್ಟ್ ಅಕ್ಕಾಗಿ. ಕೈ ಹೋಯ್ತು, ಕೈ ಇರಲ್ಲ. ಅದೊಂದ್ಸ ಕಟ್ ಮಾಡು. ಏನ್ ಮಾಡೋಣ, ಪನ್ನೀರ್ ರೋಲ್ ಮಾಡೋ ಬದಲು ಚಪಾತಿ ಇದೆ, ಟೊಮೆಟೊ ಸೈಡ್ ಅಲ್ಲಿ ಹಾಕೋ. ಪಕ್ಕದಲ್ಲಿ ನೋ 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 ನೋ, ಐ ನೀಡ್ ರೋಲ್. ನನಗೆ ಆಲ್ರೆಡಿ ಮಾಡಿರೋ ಕೆಲ್ಸಕ್ಕೆ ಇವಾಗ ಏನಿಲ್ಲ, ಅದನ್ನ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ನೀ ಎಷ್ಟೆಲ್ಲ. ಇದೊಂದು 5 minutes ಇರಿ. ಚಪಾತಿನೆಲ್ಲ ಒಂಚೂರು ಇದು ಮಾಡ್ಕೊಂಡು ಸಿಗ್ತೀನಿ. ಏನು ಚಪಾತಿ ರೋಲ್ ಅಂದ್ರೆ ನಾನು ಏನು ಇದ್ರ ತರ ಮಾಡ್ತಿಲ್ಲ. ನಿನಗೂ ಹೇಳ್ತಿದ್ದೀನಿ ಕೇಳಿಸ್ಕೊ. ಪನ್ನೀರ್ನ ಚಪಾತಿನ ಓಪನ್ ಮಾಡಿ, ಟೊಮೆಟೊ ಗೊಜ್ಜು ಅದ್ರ ಮೇಲೆ ಹಾಕಿ, ಪನ್ನೀರ್ನ ಕಟ್ ಮಾಡಿ ಮೇಲೆ ಹಾಕೋದು ಅಷ್ಟೇ. ಮಾಡ್ಕೊಡ್ತೀನಿ, ತಿನ್ಬೇಕು. ಓಕೆ ಡನ್. ಈಗ ಮಾಡಿ ಚಪಾತಿ. ಈಗ ಚಪಾತಿ ಹೀಗುಂಟು, ಪನ್ನೀರ್ ಹೀಗುಂಟು. ಈಗ 2 ಬ್ಲೆಂಡ್ ಮಾಡಿ ರೋಲ್ ಮಾಡಿ ಕೊಡ್ತಾನೆ. ಕೊಡ್ತೀನಿ. ತಿನ್ನೋದಷ್ಟೇ ಕೆಲಸ. ಕೈ ಕ್ಲೀನ್ ಇದೆ, ಕೈ ವಾಶ್ ಮಾಡಿದೀನಿ. ಪನ್ನೀರ್ ಅಷ್ಟೇ. ನಾವು ಅಮ್ಮ ಮಾಡಿರೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಮ್ಮಿದೆ. ಪನ್ನೀರು ನಾನು ಮಾಡಿರೋದು. ಚಪಾತಿನೂ ಅಷ್ಟೇ ಬೇಯಿಸಿರೋದು. ಓಕೆ, ಆ ತರ ಹೇಳು. ಹಿಂಗಾಯ್ತು ನೋಡಿ. ಪನ್ನೀರ್ ಎಕ್ಸ್ಟ್ರಾ ತಿನ್ಲಿ, ಚೆನ್ನಾಗಿರ್ಲಿ. ಇಷ್ಟೊತ್ತು ಎಂಟರ್ಟೈನ್ಮೆಂಟ್ ಕೊಟ್ಲ ಅಲ್ವಾ. You know, I am a good entertainer, but people will not consider me. I don't know why. It's okay. Okay. ಒಂದು ರೋಲ್ ಆಯ್ತು. ನಂಗೆ ಇನ್ನೊಂದು ರೋಲ್. ಹಂಗೆ ಇನ್ನೊಂದು ಮಾಡ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಪನ್ನೀರ್ ರೋಲ್ ರೆಡಿ ಮಾಡಿದ್ದೀನಿ. ಇವಾಗ ಅವಳು ಪ್ರಿನ್ಸೆಸ್ ಥರ ಅಲ್ಲೋ ಕೂತಿರ್ತಾಳಂತೆ, ನಾನು ತಂದು ಕೊಡ್ಬೇಕಂತ ಅವ್ಳು ತಿಂತಾಳಂತೆ. ಸೊ ಆ ಥರ ಅವಳು ಇವಾಗ. ನೋಡಿ ಶೋಕಿ. ಟೇಸ್ಟ್ ಹೆಂಗಿದೆ ಹೇಳಿ ನೋಡೋಣ. ನೀಟಾಗಿತ್ತು. ಅದಕ್ಕೆ ಟೇಪ್ ಹಾಕ್ಬೇಕಿತ್ತ ಅಂತ ಚಪಾತಿ. ಏನು ಚೆನ್ನಾಗಿದ್ಯಾ? ಸಕ್ಕತ್ತಾಗಿದ್ಯಾ? ಅವಾಗ ನಮ್ಮ ಅಮ್ಮ ಬಂದರು. ಇವಾಗ ಇದಾಗಿದೆ ಡೆಸರ್ಟ್. What is this? Dessert. Who did this? Hey, she asked me about this badam. Elli ide mummy inde. Em chamal tinde? Hath mein.
ನಂಗೆ ಡೌಟ್ ಇತ್ತು ನಾಳೆ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಇದು ನೀಟಾಗಿ ಕಟ್ ಮಾಡುವ. ಅದು ಫುಲ್ ಐಸ್ ಆಗಿತ್ತು, ಇವಾಗ ತೆಗೀತಿದ್ದಾಳೆ ಅಕ್ಕ. ಬಂತಾ? ಕೆಲಸ ಮಾಡಿ ಹೋಗ್ಬಿಟ್ಟು ಅದು ನೀ ಕೆಳಗಡೆ ಇರೋದು ನೀಟಾಗಿದ್ದು ಪೇಪರ್ನ ತೆಗೆದ್ಬಿಡು. ಓಕೆ ಫ್ರೆಂಡ್, ಇವಾಗ ಚಪಾತಿ ಮಾಡ್ತಾ ಇದ್ದೀನಿ. ಕೇಕ್ ಅದು ಕಟ್ ಮಾಡ್ತೀನಿ ನೀಟಾಗಿ. ಇವಾಗ ತೋರಿಸ್ತೀನಿ ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನೀಟಾಗಿ ಮಮ್ಮಿಗೆ ಕೊಡುವ. ಇದು ಪನ್ನೀರು ಮಾಡ್ಕೊಂಡು ನಮ್ಮ ಮಮ್ಮಿಗೆ ಹೊಟ್ಟೆ ಸಿಗ್ತಿದೆ ಅಂತ ಟ್ಯೂಷನ್ಗೆ ಇವಾಗ ಬಂದಿದ್ದಾರೆ. ಸೊ ಲೆಟ್ಸ್ ಗೋ. ಇದು ಮಾಡಿಬಿಟ್ಟು ತೋರಿಸ್ತೀನಿ. ಓಕೆ ಮ್ಯಾಮ್, ಇದಾಯಿತು. ಇದು ಕೊಡುವ ಫಸ್ಟು. ಏನಿದು? ಏನದು ಹೇಳ್ತಲ್ಲ ನೋಡಿ ಇವಾಗ. ಅದೇ ಬಿಡಿಸಿ ಯಾರು ನೋಡ್ತಾರೆ, ತಿಂದು ನೋಡಿ ಅಂದ್ರೆ. ರೋಲ್ ನಂಗ ಯಾರ ತಿಂತಾರ? ನಮ್ಮಮ್ಮ ಡಿಫ್ರೆಂಟ್. ಯಮ್ಮಿ. ಏನು ಅವ್ರಿಗೆ ಮಾತ್ರ ಮಾಡಿ ಕೊಟ್ಟಿ. ಮಧ್ಯಾಹ್ನ ತಿಂದಿಲ್ವಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ದಿನ ಟ್ಯೂಷನ್ ಮಾಡ್ಬೇಕು. ಹಾಂ ಹೌದಂತೆ. ಚೆನ್ನಾಗಿದ್ಯಾ? ಇದು ತಿಂದ್ರಿ, ಅದಾದ್ಮೇಲೆ ಅದು ಕೇಕ್ ತಿನ್ಲಿ. ಅಲ್ಲಿ ನೋಡ್ರಿ ಮ್ಯಾಮ್, ಇದು ಹೆಂಗಾಗಿದೆ ದೇವರನೇ ಗೊತ್ತಿಲ್ಲ. ನನ್ನ ಪ್ರಕಾರ ಚೆನ್ನಾಗಿ ಆಗಿರಲ್ಲ. ನಮ್ಮ ಅಕ್ಕ ಮಾಡಿರೋದಲ್ವಾ. ಆದ್ರೆ ಬ್ರೋ ನಾ ಇದೊಂದು ಟೇಸ್ಟ್ ಮಾಡಿ. ಅಯ್ಯೋ, ನಿಮಗೆಲ್ಲ ನಾನೇ ಸಿಕ್ಕೋದಾ? ಹ್ಞೂ, I'll take small piece, okay? ಅದು ಸ್ಮಾಲಾ? ಅದು ಹಂಗೆ ಬರೋದು. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಲಯನ್ ಡೇಟ್ಸ್ ಹಾಕಿದ್ದೀರಾ? ಹಾಂ, ಡಯಟ್ ಅದು. ಸೀರಿಯಸ್ ಆಗಿ ಹೇಳಬೇಕು. ಹೇಳಿ. ಅದೇನೆ ಖಾರ ಖಾರ ಅನಿಸುತ್ತೆ ಅಂತ. ನೀನು ನಿಮಿಷ ಇರ್ತೀಯಮ್ಮ ತಾಯಿ, ಅವ್ರಿಗೆ ಮಾತಾಡಕ್ ಬಿಡು ಒಂಚೂರು ತಿಂದ್ಬಿಟ್ಟು. ಖಾರ ಅಲ್ಲ, ಹಾಂ, ಅವ್ನು ಸ್ವಲ್ಪ ಪೆಪ್ಪರ್ ಹಾಕಿದ್ದೀರಾ. ಐ ಕ್ಯಾನ್ ಫೀಲ್. ಪೆಪ್ಪರ್ ಅಲ್ಲ ಬಿಡಿ, ಅದು ಮಸಾಲ. ಅದು ಸಮಥಿಂಗ್ ಮಸಾಲ. ನಮ್ಮ ಖಾರನ ಐ ಮೀನ್ ಚೂ ಮಾಡ್ತಾ ಮಾಡ್ತಾ ಐ ಕ್ಯಾನ್ ಫೀಲ್ ದಟ್ ಸ್ಪೈಸಿ ಇದು ಫೀಲ್ ಆಗ್ತದೆ. ಬಟ್ ಚೆನ್ನಾಗಿದ್ಯಾ? ಓಕೆನಾ? that Super. one mistake we did was masala. ರೋಸ್ಟೆಡ್ ಚೆನ್ನಾಗಿ ತೊಗೊಂಬಂದಿದ್ದೀವಿ. ಹಾಂ, ಅದು ಕರೆಕ್ಟ್, ಅದು ಇದೆ. ಅದೇ ಸ್ಮೆಲ್ಲು. ಓಕೆನಾ? ಓಕೆನಾ? ಹೋಗಿ ಸೂಪರಾ? ಹಿಂಗೆ ನಾಟ್ ಓಕೆ ಸೂಪರು ಅಲ್ಲ, ಬಟ್ ಮಿಡಲ್. ಕ್ಯಾನ್ ಈಟ್. ಓಕೆ, ಡೋಲ್ ಟ್ರೈ ಖಾರ ಮಾಡ್ತೀವಿ. ಸ್ವಲ್ಪ ಖಾರ ಆಗ್ತಿದೆ. ತಿನ್ನು. ಇವ್ರು ಒಂಚೂರು ಹೇಳಲ್ಲ ಇರಿ, ನಾನು ಬೇಡ. ನನಗೆ ಬೇಡಪ್ಪ ಸ್ವಾಮಿ, ಇವ್ರಿಗೆ ಮಾಡಿಕೊಟ್ರದು ಅಷ್ಟೇ ಕೆಲಸ, ನಾನು ತಿನ್ನೋದಲ್ಲ. ಏನು ಚೆನ್ನಾಗಿದ್ಯಾ? ಇಲ್ಲ, ನೈಸ್. ಇನ್ನೆರಡು ವಾರ ಇಟ್ಕೊಂಡು ತಿನ್ಬೋದು. ಬಾಯಿ ಮುಚ್ಕೊಂಡು ತಿಂದು ಖಾಲಿ ಮಾಡಿದೆ. ಮ್ಯಾಕ್ಸ್ಗೊಂದು ಪೀಸ್ ಕೊಡು. ಚೆನ್ನಾಗಿದ್ಯಾ? ಓಕೆನಾ? ಹೌದು. ಇದಾಗಿತ್ತು ನಮ್ಮ ಇವತ್ತಿನ. ಹಾಂ, ಅದೊಂದು ಮಿಸ್ಟೇಕ್ ಆಯಿತು. ಇಟ್ಸ್ ಓಕೆ, ಹ್ಯಾಪನ್ಸ್. ಸೊ ಇದಾಗಿತ್ತು ನಮ್ಮ ವ್ಲಾಗ್ ಇವತ್ತಿಂದು. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you in the next vlog. Thank you so much for watching. Lots of love. Bye bye. Bye bye. Bye bye. Bye bye.